ಸದ್ಯಕ್ಕೆ ಡಿ ಕೆ ಅವ್ರು ಕೊಡೋದು ಒಳ್ಳೆಯದು. ಡಿ ಕೆ ಅಂತ ಸಾಧನೆ ಏನು ಮಾಡಿದ್ದಾರೆ ಸರ್? ಸಾಧನೆ ಅಂದರೆ ಕಾಂಗ್ರೆಸ್ಗೆ ಅವರು ಶ್ರದ್ಧೆಯಿಂದ ದುಡಿದು ಪಕ್ಷ ಕಟ್ಟಿ ಹೋರಾಟ ಚೆನ್ನಾಗಿ ಮಾಡ್ತಾರೆ. ಪರವಾಗಿಲ್ಲ, ಗಂಡು ಕಲಿಯಾಗಿ ಹೋರಾಟ ಮಾಡ್ತಾರೆ. ಟಗರನ್ನ ಬಂಡೆ ಬಿಟ್ಟು ಬಂಡೆ ಸ್ಟ್ರಾಂಗ್ ಆಗ್ಬಿಡುತ್ತೆ ಅನ್ನೋ ಥರ ಆಯ್ತು ಕಥೆ ಇದು. ಬಂಡೆ ಹಾ, ಬಂಡೆ strong ಆಯ್ತು. ಮಾಡುತ್ತೆ. ಆದ್ರೂ ಸಿದ್ದರಾಮಯ್ಯ ಅವರು ಮಾಡಿದ್ರೂ ಯಾವುದನ್ನು ಮಾಡಬೇಕು ಅದನ್ನು ಮಾಡಿಲ್ಲ. ಸುಮ್ಮನೆ ವೇಸ್ಟಾಗಿ ಈಗ ಕಾಲೇಜ್ ಮಕ್ಕಳಿಗೆ ಫ್ರೀ ಮಾಡಬೇಕಾಯ್ತು, ಬಡ ಮಕ್ಕಳಿಗೆ ಏನು ಕೊಡಬೇಕು ಅದನ್ನು ಕೊಡಲಿ. ಅದು ಬಿಟ್ಟು ಇಡೀ ದೇಶದಲ್ಲಿ, ಇಡೀ ಕರ್ನಾಟಕದಲ್ಲಿ ಎಲ್ಲ ಲೇಡಿಗಳು ತಿರುಗಾಡಬೇಕು ಅಂತಂದರೆ ಏನೋ ತಿರುಗಾಡಲಿ ಪರವಾಗಿಲ್ಲ. ಆದರೆ ಈ ತಿರುಗಾಡಿ ಎಷ್ಟು ತೊಂದರೆ ಆಗಿದೆ. ಅವ್ರ ವ್ಯವಸಾಯ ಬಿಟ್ಟು ಎಲ್ಲನೂ ಬಿಟ್ಟು ಅವ್ರಿಗೆ ಇನ್ನೇನು ಬೇಕು, ಫ್ರೀ ಬಸ್ಸು ಓಡಾಡೋಣ, ಅದು ಒಂದೇ ಆದರೆ ಒಳ್ಳೆಯದು. ಅದು ಜೀವನದಲ್ಲಿ ಅದಲ್ಲದೆ ಬೇರೆ ಏನು ಅನಾಹುತಗಳಾಗ್ತವೆ. ಯಾವ ಥರ ಅನಾಹುತ ಅಂತ ಇದ್ರೆ ಎಲ್ಲ ಒಂಥರ ಬೇಡ ಬಿಟ್ಟು ಚೆನ್ನಾಗಿರೋದಿಲ್ಲ ಅವ್ರ ಬುದ್ಧಿಗಳು. ಏನೋ ಮಾಡಬೇಕು ಅನ್ನೋ ಒಂದು ಲೆಕ್ಕ ಅದು. ಅವೆಲ್ಲ ಮಾಡಲೇಬಾರ್ದು. ಚೆನ್ನಾಗಿರುವಾಗ ಹೇಗಿರಬೇಕು ಆಗಿರಬೇಕು. ಅದು ಬಿಟ್ಟು ಸುಮ್ಮನೆ ಎಲ್ಲದಕ್ಕೂ ಮಾಡ್ಕೊಂಡು ಹೋದರೆ ಪ್ರಯೋಜನ ಏನು ಬಂತು? ಎಲ್ಲ ತಗೊಂಡು ಪ್ರತಿಯೊಂದನ್ನು ಎಲ್ಲ ರೇಟು, ಪೆಟ್ರೋಲು, ಡೀಸೆಲ್ಲು, ಅದು ಇದು ಎಲ್ಲನೂ ಪ್ರತಿಯೊಂದನ್ನು ಎಲ್ಲನೂ ಜಾಸ್ತಿ ಮಾಡಿ ಇಟ್ಕೊಂಡಿದ್ದಾರೆ. ಅದೇ ನಮ್ಮ ರೈತರು ಬೆಳೆಗೆ ಏನು ಕೊಟ್ಟಿದ್ದಾರೆ? ಒಂದು ಎಕರೆ ಕಬ್ಬು ಬೆಳಿಬೇಕಾದ್ರೆ 2 ಲಕ್ಷ 1 ಲಕ್ಷ 2 ಲಕ್ಷ ಬೇಕು ಖರ್ಚು. ನಮಗೆ ಸಿಗೋದೇನು? ಕಬ್ಬು ಕಡಿಯೋನಿಗೆ 1,000 ಕೊಡಬೇಕು ಒಂದು ಟನ್ಗೆ. ನಮಗೆ ಸಿಗೋದು 3,000 ರೂಪಾಯಿ ನಮಗೆ ಕೊಡೋದು. 1,000 ಅವನಿಗೆ ಕೊಟ್ಟು, ಟ್ರಾನ್ಸ್ಪೋರ್ಟಿಂಗ್ ಕೊಟ್ಟು, ಲೇಬರ್ಗೆ ಕೊಟ್ಟು ಎಲ್ಲನೂ ಮಾಡಿ ನಮ್ಗೆ ಉಳ್ಕೊಳ್ಳೋತೆ? ಒಂದು ಮೂಟೆ DAP ಬಂದು 1,300 ರೂಪಾಯಿ, ಕೆಲವು 1,500 ರೂಪಾಯಿ. ಒಂದು ಪೊಟಾಸು 2,000 ರೂಪಾಯಿ. 50 kg 2,000 ಕೊಟ್ಟು ತಂದು ಹಾಕಿ ನಾವು ಭತ್ತ ಬೆಳೆಯೋದನ್ನು, ಕಬ್ಬು ಬೆಳೆಯೋದನ್ನು ಎಷ್ಟು ಮಾಡ್ತೀರಾ ಹೇಳಿ? ರೈತರಿಗೆ ನೋಡಬೇಕು. ಇವ್ರು ಮಾಡೋದೆಲ್ಲ ಹೊರಗಡೆಯಿಂದ ಬರೋದನ್ನೆಲ್ಲನೂ ಇವರು ಟ್ಯಾಕ್ಸ್ ಹಾಕೊಂಡು ಬೇಕಾದಂಗೆ ಇವರು ರೇಟನ್ನು ರೈಸ್ ಮಾಡ್ಕೊ ಕೂತವ್ರೆ. ನಮ್ಮ ರೈತರು ಬೆಳೆಗೆ ಯಾಕೆ ಕೊಡಬಾರ್ದು ರೇಟನ್ನು? ಭತ್ತ ಬೆಳೆಯೋರು ನಾವು, ಕಬ್ಬು ಬೆಳೆಯೋರು ನಾವು. ಕೃಷಿ ಸಚಿವರನ್ನ ಕೇಳಿ. ಎಲ್ಲನೂ ಇವ್ರು ಇರ್ತಾನೆ. ಕೃಷಿ ಸಚಿವರನ್ನು ಕೇಳಬೇಕು, ಇವರು ಮಾಡಬೇಕು, ಎಲ್ಲರೂ ಮಾಡಬೇಕು. ಅದನ್ನು ಬಿಟ್ಟು ಇವರು ಎಲ್ಲೋ ಮಾಡಿ ಏನೋ ಮಾಡೋಕೆ ಹೋದ್ರೆ ಆಗುತ್ತಾ? ತುಂಬ ತೊಂದರೆ. ರೈತರಿಗೆ ಮಾತ್ರ ವಿಪರೀತ ತೊಂದರೆ ಇಲ್ಲಿದೆ. DKC ಬಂದ್ರೆ ರೈತರ ಕಷ್ಟ ಎಲ್ಲ ಪರಿಹಾರ ಸಿಗುತ್ತೆ ಅಂತೀರಾ? DKC ಬಂದರೆ ರೈತರ ಕಷ್ಟ ಪರಿಹಾರ ಮಾಡೋಕ್ಕೆ ದಿಢೀರಂತ ಪರಿಹಾರ ಮಾಡುವಂಥ ಕೆಪಾಸಿಟಿ ಯಾರಿಗೂ ಇಲ್ಲ. ಏನೋ ಸ್ವಲ್ಪ ತಕ್ಕ ಮಟ್ಟಿಗೆ ಏನೋ ಸ್ವಲ್ಪ ಸಮಾಧಾನಕರವಾದಂಥ ಕೆಲಸ ಮಾಡಬಹುದು ಅಷ್ಟೇ. 20 ತಿಂಗಳಲ್ಲಿ ಏನು ಮಾಡ್ತಾರೆ? ಒಲಿ ತುಂಬಕ್ಕಾಗೋದಿಲ್ಲ. ಸದ್ಯಕ್ಕೆ ಅವ್ರನ್ನ ಇದನ್ನು ಉಳಿಸ್ಕೊಳ್ಳಿ ಸಾಕು. ಸರ್ಕಾರ ಉಳಿಸ್ಕೊಂಡು ಅಧಿಕಾರಕ್ಕೆ ಬರಬೇಕು ಅಂದ್ಬಿಟ್ಟು ಗ್ಯಾರಂಟಿಗಳು ಕೊಟ್ಕೊಂಡು ಜನರ ತಲೆ ಮೇಲೆ ಈ ಮಟ್ಟಕ್ಕೆ ಸಾಲಗಳನ್ನ ಎಳೆದ್ಬಿಟ್ರೆ ಎಳೆದಿದ್ದಾರೆ. ಇವ್ರ ಗ್ಯಾರಂಟಿಗೋಸ್ಕರ ನಮ್ಮ ರೈತರ ತಲೆ ಪೂರ್ತಿ ಚಪ್ಪಡಿ ಎಳ್ದವ್ರೆ. ತುಂಬ ತೊಂದರೆ. ರೈತರಿಗೆ ಪೂರ್ತಿ ಚಪ್ಪಡಿ ಎಳೆದ್ಬಿಟ್ಟವ್ರೆ. ರೈತರ ಬೆಳೆ ಯಾವುದು, ಒಂದು ತೆಂಗಿನಕಾಯಿ ಬೆಲೆ ಇಲ್ಲ, ಒಂದು ಏನೇ ಅದು, ಒಂದು ಬಾಳೆ ನೆಟ್ಟರೆ ಅದಕ್ಕೆ ಬೆಲೆ ಇಲ್ಲ, ಒಂದು ಕಬ್ಬು ನೆಟ್ಟರೆ ಬೆಲೆ ಇಲ್ಲ, ಒಂದು ಭತ್ತ ನೆಟ್ಟರೆ ಬೆಲೆ ಇಲ್ಲ. ಯಾವುದು ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಒಂದು ತರಕಾರಿ ಹಾಕಿದ್ರೆ ರೈತರಿಗೆ ಸಿಗೋದು ಎಷ್ಟು? 2 ರೂಪಾಯಿ. ಮಧ್ಯವರ್ತಿ ಸಿಗೋದಷ್ಟು 2ಕ್ಕೆ 20 ರೂಪಾಯಿ. ಇದರಲ್ಲಿ ಬದುಕೋರು ಯಾರು? ನಮ್ಮ ರೈತರು ಎಲ್ಲಿ ಬದುಕ್ತಾರೆ? ತರಕಾರಿ ಬೆಳೆದು kg 5 ರೂಪಾಯಿ 2 ರೂಪಾಯಿ ಕೊಡ್ತಾರೆ. ಅಲ್ಲಿ ಕೂತ್ಕೊಂಡು ಮಾರೋರು ಎಷ್ಟು? 50 ರೂಪಾಯಿ ಮಾರ್ತಾರೆ. ಲಾಭ ಯಾರಿಗೆ? ಮಧ್ಯವರ್ತಿಗಳಿಗೆ ಲಾಭ. ನಮಗೇನು ಸಿಗುತ್ತೆ? ತುಂಬ ತೊಂದರೆ ಇಷ್ಟಿದೆ. ನೆನ್ನೆ ಸಿದ್ದರಾಮಯ್ಯರು ರಾಜೀನಾಮೆ ಕೊಟ್ಟರು. ನೆಕ್ಸ್ಟ್ ಯಾರು ಬರಬೇಕು ಅನ್ಸುತ್ತೆ? ನನ್ಗನ್ಸೋ ಪ್ರಕಾರ DK ಶಿವಕುಮಾರ್ ಅವರೇ ಬರ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಡೆಪ್ಯೂಟಿ CM ಆಗಿ ಇವಾಗ ನಿರ್ವಹಿಸ್ತಾ ಇದ್ದಾರೆ. ಮೋಸ್ಟ್ಲಿ ಅವರೇ ಆಗ್ತಾರೆ ಅನ್ಸುತ್ತೆ. ಯಾರು ಬಂದ್ರೆ ಅಧಿಕಾರ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ಸುತ್ತಾ?
ಗೊತ್ತಿಲ್ಲ ಹೆಂಗೆ ನಡೆಸ್ತಾರಂತ. ಎಲ್ಲ ಒಂದೇನೆ, ಎಲ್ಲ ಒಂದೇ ಪಾರ್ಟಿಯವರೇ. ಹೆಂಗೆ ನಡೆಸ್ತಾರೆ ಅವ್ರ ಸ್ಟೈಲ್ ಆಫ್ ಹೆಂಗಿರುತ್ತೆ ಅದು ಅವರು ಗೊತ್ತಿರುತ್ತೆ. ಆದರೆ ಈಗ ಏನು ರಾಮನಗರನ AICT ಮಾಡಬೇಕಂತ ಅಂದ್ಕೊಂಡಿದ್ದಾರೆ, ಅದು ತಪ್ಪು. ಆ್ಯಕ್ಚುಲಿ ನಾನು ನಿನ್ನೆನೂ ಸುಮ್ಮನೆ ಹಂಗೆ ಸೈಟ್ ಸೀಯಿಂಗ್ ಅಂತ ರಾಮನಗರಕ್ಕೆಲ್ಲ ಹೋಗಿದ್ದೆ. ಅಲ್ಲೆಲ್ಲ ಫುಲ್ ಗ್ರೀನರಿನೇ ಇದೆ. ಅದನ್ನೆಲ್ಲ ಹಾಳು ಮಾಡಿದ್ರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ರೆ ವೇಸ್ಟ್ ಆಗುತ್ತೆ. ಅಲ್ಲಿ ಮತ್ತು ಅಲ್ಲಿರೋ ಜನರು, ಅಲ್ಲಿರೋ ಕೃಷಿ, ಅಲ್ಲಿ ಮಾವಿನಕಾಯಿ ಬೆಳೆದಿರೋದು ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಏನೇನೂ ಸಿಗಲ್ಲ. ಅದರಿಂದ ಅಲ್ಲಿರೋ ಜನಕ್ಕೆ ಏನು ಎಲ್ಲ ಲಾಸ್ ಆಗಿಬಿಡುತ್ತೆ. ಅದಕ್ಕೆ ಅಲ್ಲಿ ಬಿಟ್ಟು ಬೇರೆ ಎಲ್ಲಾದರೂ ಖಾಲಿ ಪ್ರದೇಶನೋ ಇಲ್ಲ ಜನರಿಗೆ ಹತ್ರ ಆಗೋ ಪ್ರದೇಶನೋ ಹುಡುಕಿ ಬೆಂಗಳೂರಲ್ಲೇ ಸುತ್ತಮುತ್ತ, ಯಾಕಂದರೆ ಸರ್ಜಾಪುರ ಆ ಕಡೆ ಎಲ್ಲ ಖಾಲಿ ಇದ್ದಾವೆ, ಅಷ್ಟೊಂದೇನು ಫಾರೆಸ್ಟ್ ಏರಿಯಾ ಇಲ್ಲ, ಅಲ್ಲೇನು ಕೃಷಿ ಬೆಳೆಯಲ್ಲ. ಅದರಿಂದ ಉಪಯೋಗ ಆಗುತ್ತೆ ಜನಕ್ಕೂ. ಬಿಕಾಸ್ IT BT ಎಲ್ಲ ಆ ಕಡೆ ತುಂಬ ಇದೆ. ಅಲ್ಲಿ ಮಾಡಿದ್ರೆ ಹೆಚ್ಚು ಇದಾಗುತ್ತೆ. ಮತ್ತು ಟನಲ್ ವಿಚಾರ ಆಗಿರ್ಬೋದು, ಅದೆಲ್ಲ ನೀಟಾಗಿ ನೋಡ್ಕೊಂಡು ಮಾಡಬೇಕಾಗತ್ತೆ. Okay. ಈಗ ಗ್ಯಾರಂಟಿ ಸರ್ಕಾರ ಅಂತಾನೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಹೆಸರು ಬಂದಿದೆ. ಹೌದು. ಈಗ ಇವ್ರು ನೋಡ್ಕೊಂಡು ಪಕ್ಕದ ರಾಜ್ಯ ತಮಿಳ್ನಾಡು ಆಗಿರ್ಬೋದು, ಅವರು ಗ್ಯಾರಂಟಿ ಕೊಟ್ಕೊಂಡೆ ಈಗ ಅಧಿಕಾರ ಸ್ವೀಕರಣೆ ಮಾಡಿದ್ರು. ಹೌದು. ಇದೇ ತರ ಗ್ಯಾರಂಟಿಗಳು ಹೋಗ್ತಾನೆ ಇದ್ರೆ ರಾಜ್ಯ ದೇಶ ಏನಾಗ್ಬೋದು ಮುಂದೆ? ಗ್ಯಾರಂಟಿ ಕೊಡ್ಕೊಂಡು ಹೋದ್ರೆ ನಮ್ಮ ಗ್ಯಾರಂಟಿ ಹೋಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ಆವಾಗ ಏನು ಮಾಡ್ಬೇಕಂದ್ರೆ ಜನರು ಅರ್ಥ ಮಾಡ್ಕೋಬೇಕು ಅದನ್ನು. ಅದು ಗ್ಯಾರಂಟಿ ಕೊಡ್ತಾರೆ ಅಂದ್ಬಿಟ್ಟು ಓಟ್ ಹಾಕಿದ್ರೆ ನಮಗೆ ಏನು ಯೂಸ್ ಇಲ್ಲ. ನಾವು ಯೂತ್ಸ್ ಆಗಿರೋದ್ರಿಂದ ಇವಾಗ ನಮಗೆ ಗೊತ್ತು ದೇಶ ಹೆಂಗೆ ನಡೆಯುತ್ತೆ, ದೇಶ ಈ ಥರ ನಡೆಸಿದ್ರೆ ಹೇಗೆ ಉದ್ಧಾರ ಆಗುತ್ತೆ. ಬಿಕಾಸ್ ಮೋದಿಯವರೆಲ್ಲ ನಡೆಸ್ತಾ ಇರೋದೇ ಹಾಗೆ. ಯಾಕಂದರೆ ನಮಗೆಲ್ಲ ಮೋದಿಯಿಂದ ತುಂಬ ತಿಳ್ಕೊಬೇಕಾಗತ್ತೆ. ಯಾಕಂದರೆ ದೇಶ ಎಲ್ಲೋ ಇತ್ತು, ಎಲ್ಲೋ ತೊಗೊಂಡೋಗಿದ್ದಾರೆ ಇವಾಗ ದೇಶನ. ಈ ಥರ ಗ್ಯಾರಂಟಿಗಳನ್ನ ಕೊಟ್ಟರೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಮಿಡಲ್ ಕ್ಲಾಸ್ ಅವರು ಇನ್ನೂ ಬೀದಿಗೆ ಬಂದುಬಿಡ್ತಾರೆ. ಮತ್ತು ಬಡವರು ಇನ್ನೂ ಬಡವರಾಗಿರ್ತಾರೆ, ಶ್ರೀಮಂತರಾಗಿ ಹೋಗ್ತಾ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ದುಡ್ಡು ಮಾಡ್ಕೊತಾರೆ. ಇದಾಗತ್ತೆ. ಗ್ಯಾರಂಟಿಯಿಂದ ಏನು ನಮಗೆ ಗ್ಯಾರಂಟಿ ಇರಲ್ಲ, ಅವ್ರವ್ರ ಗ್ಯಾರಂಟಿ ಸಿಗುತ್ತೆ ಅಷ್ಟೇ. ನಿಮ್ಗೆ ಯೂತ್ಸ್ಗೆ ಯಾವ ತರ ಅಭಿವೃದ್ಧಿ ಬೇಕು ಅಂತೀರಾ? ಯೂತ್ಸ್ಗೆ ಅದೇ ಇವಾಗ ಒಂದು ಕಾಲೇಜ್ಗೆ ಬಸ್ ಫೆಸಿಲಿಟಿ ಆಗಿರ್ಬೋದು, ಇಲ್ಲ ಮೆಟ್ರೋ ಫೆಸಿಲಿಟಿ ಬರುತ್ತೆ. ಆದರೆ ತುಂಬ ಕಾಸ್ಟ್ಲಿ ಇದೆ. ಇವಾಗ ನಾನು ಇಲ್ಲಿಂದ ಇವಾಗ ವಿಧಾನಸೌಧ ಹತ್ರ ಇದ್ದೀವಿ. ವಿಧಾನಸೌಧದಿಂದ ನನ್ನ ಮನೆ ಇರೋದು ವಿಜಯನಗರ. ಅಲ್ಲಿ ಹೋಗೋಕ್ಕೆ ಆಲ್ಮೋಸ್ಟ್ 60 ರೂಪಾಯಿ ಬೇಕು. 60 ರೂಪಾಯಿ ಇರೋದ್ರಿಂದ ಬರೀ ಹೋಗೋಕ್ಕೆ 60 ರೂಪಾಯಿ ಆದರೆ ಹೋಗೋ ಬರೋ ನಮ್ಮ ಕಾಲೇಜು ಬಸ್ ಇದೆ, ಬಸ್ ಅದು ಟೈಮಿಂಗ್ಸು ಮತ್ತು ಲೇಟ್ ಆಗಿಬಿಟ್ರೆ, ಇವಾಗ ನಮಗೇನೋ ಅಕಸ್ಮಾತ್ ಲೇಟ್ ಆದರೆ ಮೆಟ್ರೋ ಗತಿ. ಅದೇ ಜಾಸ್ತಿ ಆಗಿಬಿಟ್ರೆ ನಾವು ಎಲ್ಲಿ ಹೋಗೋಣ, ಅದು ಸ್ವಲ್ಪ ಕಮ್ಮಿ ಮಾಡಬೇಕು. ಅದು ಮತ್ತು ಹೆಣ್ಮಕ್ಳಿಗೆ ಫ್ರೀ ಬಿಟ್ಟಿದ್ದಾರೆ. ಮತ್ತು ಇಡೀ ಬಸ್ಸೆಲ್ಲ ಅವರೇ ಕೂತ್ಕೊತಾರೆ. ನಮಗಂತೂ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಅದಂತೂ ಇನ್ನೂ ಹೊಡ್ತಾ ಬಿದ್ದಿದೆ. ಅದರಿಂದ ಇವ್ರು ಟ್ಯಾಕ್ಸು ಅದು ಇದು ಎಲ್ಲ ಜಾಸ್ತಿ ಮಾಡಿದ್ದಾರೆ. ಇವಾಗ ನಾವು ಎಲ್ಲಿಂದ ಕಟ್ಟೋದು ಟ್ಯಾಕ್ಸ್ನ? ಇವಾಗ ನಮ್ಮ ಪೇರೆಂಟ್ಸೇ ಆಗಲಿ, ನಮ್ಮ ಅಪ್ಪನೂ ಡ್ರೈವರೇ, ಅವರು ರೋಡ್ ಟ್ಯಾಕ್ಸು ಎಲ್ಲ ಕಟ್ಟಬೇಕು. ರೋಡ್ ಟ್ಯಾಕ್ಸು, ಗಾಡಿ ಟ್ಯಾಕ್ಸು, ಇನ್ಶೂರೆನ್ಸು ಅಂತ ಅಲ್ಲೇ ಹೋಗ್ಬಿಟ್ಟು RTO ಅವ್ರ ಹತ್ರ FC ಮಾಡ್ಸೋಕೆ ಹೋದರೆ ಅಲ್ಲೊಂದು ಸ್ವಲ್ಪ ಹೋಗುತ್ತೆ. ಎಲ್ಲ ಪ್ರಾಬ್ಲಮ್ಮೇ.